ಹಾಯ್ ಹಲೋ ನಮಸ್ತೆ. ನನ್ನ ಯೂಟ್ಯೂಬ್ ನೈದಿಲೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ಸೊಗಡು ಅವರೆಕಾಳಿನ ಉಸ್ಲಿ ಹೇಗೆ ಮಾಡೋದು ತೋರಿಸ್ತೀನಿ. ಇದು 1/4 kg ಅವರೆಕಾಳಿದೆ. ಬೇಕಾಗಿರುವ ಸಾಮಗ್ರಿಗಳು: 1 ಕಟ್ಟು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, 150 ಗ್ರಾಮ್ ಮೆಣಸಿನಕಾಯಿ, 1 kg ಈರುಳ್ಳಿ, ಅರ್ಧ ಕಾಯಿ, ಆಮೇಲೆ ತುಪ್ಪ, 1/4 ಸ್ಪೂನ್ ಮೆಂತ್ಯ, 3 ಸ್ಪೂನ್ ಜೀರಿಗೆ. ಇವೆರಡನ್ನು ಹುರ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು. ಹಾಗೆ ಒಂದು 200 ಗ್ರಾಮ್ ಅಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ. ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ನೋಡಿ. ಈಗ ಹಚ್ಕೊಂಡಿದ್ದೀನಿ. ಅಂದರೆ ಎಂತ ಅಂದರೆ ಈರುಳ್ಳಿ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಬಾರ್ದು, ಸ್ವಲ್ಪ ಇಷ್ಟು ದೊಡ್ಡ ದೊಡ್ಡ ಕಟ್ ಮಾಡಿಕೊಟ್ರೆ ತುಂಬ ರುಚಿಯಾಗಿ ಬರುತ್ತೆ. ಇದು ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತಾ ಇರೋದು ನೋಡಿ. ಕುಕ್ಕರ್ ಇಟ್ಕೊಂಡು ಈಗ 200 ಗ್ರಾಮ್ ಕಡಲೆಕಾಯಿ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಕಡಲೆಕಾಯಿ ಎಣ್ಣೆ ಅಲ್ವಾ? ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತೀನಿ. ಪಿಟ ಅಂತ ಇದೆ, ಬಾಡಿಸ್ಕೊಳ್ತಿದ್ದೀನಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈಗ ನೋಡಿ 2 ನಿಮಿಷದ ಕಾಲ ಚೆಂದ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಸೊಗಡು ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ. ತಿರುಗಿಸ್ಕೊಳ್ಬೇಕು. ನೋಡಿ 2 ನಿಮಿಷ ಫ್ರೈ ಆದಮೇಲೆ, ಬೇಯಿಸ್ಕೊಂಡಾದ್ಮೇಲೆ ಈಗ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾದ್ಮೇಲೆ ತಿರುಗಿಸ್ಕೊಂಡು ನೋಡಿ, 1 ಲೋಟ ನೀರು ಮಾತ್ರ ಹಾಕಬೇಕು, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಈಗ ಅದರೊಟ್ಟಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿದ್ರೆ ಸಾಕು. ಕುಕ್ಕರ್ ಇಳ್ತಾದ್ಮೇಲೆ ಇವಾಗ ಮೆಂತ್ಯ ಪೌಡ್ರು ಹಾಕ್ತಾ ಇದ್ದೀನಿ. ಇದು ಹಾಕಿ 30 ಸೆಕೆಂಡ್ಗೆ ಜೀರಿಗೆ ಪೌಡ್ರ್ ಹಾಕಬೇಕಾಗುತ್ತೆ. ಪೌಡ್ರು ಮಿಕ್ಸ್ ಮಾಡ್ಕೊಂಡು 30 ಸೆಕೆಂಡ್ ಆಗಿದೆ. ಈಗ ಜೀರಿಗೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಈಗ ನೋಡಿ 30 ಸೆಕೆಂಡ್ ಆಯಿತು ಜೀರಿಗೆ ಪೌಡ್ರ್ ಹಾಕಿ. ಇವಾಗ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಇದು 1 ನಿಮಿಷಗಳ ಕಾಲ ಚೆಂದ ಬೇಯಬೇಕು. 1 ನಿಮಿಷ ಕಾಯಿ ತುರಿ ಹಾಕಿದ್ನಲ್ಲ, ಇದು ಎಲ್ಲ ಮಿಶ್ರಣ ಚೆಂದ ಕೂಡಿ ರುಚಿ ಬರೋ ಟೈಮಲ್ಲಿ 2 ಸ್ಪೂನು ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ತುಪ್ಪ ಎಣ್ಣೆ ಎಲ್ಲ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ, ಅಡ್ಡಿ ಇಲ್ಲ. ಘಮ ಅಂತ ಇದೆ. ನಮ್ಮ ಶೈಲಿಯಲ್ಲಿ ಸೊಗಡು ಅವರೆಕಾಳಿನ ಉಸ್ಲಿ ರೆಡಿ. ತುಂಬ ಚೆಂದ ಇರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ. ಇದು ಚಪಾತಿ, ರೊಟ್ಟಿ, ಇಡ್ಲಿ, ಅನ್ನ ಎಲ್ಲದಕ್ಕೂ ತಿರುಗು ತುಂಬ ಚೆಂದ ಇರುತ್ತೆ.
ನಾನು ಅವರೆಕಾಳು ಉಸ್ಲಿಗೆ ಕಲಸಿ ರೊಟ್ಟಿ ಮಾಡ್ತಾ ಇದ್ದೀನಿ. ಎಂತ ಕೈ ಸುಡ್ತಾ ಇದೆ. ನಾನಂತೂ ಮೊದಲ ಬಾರಿಗೆ ಇವೆಲ್ಲ ಮಾಡ್ತಾ ಇರೋದು. ಚೆಂದ ಬಂತ? ಅಪ್ಪ ಕೈ ಸುಡ್ತು. ಈಗ ಎಂತ ಎಣ್ಣೆ ಹಾಕ್ಬೇಕಾ? ನೋಡಿ ರೆಡಿ ಆಯಿತು ಹುಸ್ಲಿ ಮತ್ತು ಕಲಸಿ ರೊಟ್ಟಿ. ಒಮ್ಮೆ ತಿಂತಿದ್ರೆ ಮತ್ತೊಮ್ಮೆ ತಿನ್ನಬೇಕು ಅಂತ ಅನಿಸುತ್ತೆ. ಬಹಳ ರುಚಿಕರವಾಗಿರುತ್ತೆ. ನಮ್ಮ ಶೈಲಿಯಲ್ಲಿ ಮಾಡಿದ್ದೀನಿ, ನೀವು ಒಮ್ಮೆ ಟ್ರೈ ಮಾಡಿ.